ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಮಳೆ ಬಂತು ಅಂತ ನೋಡಿದ್ರಿ. ಅದಕ್ಕೆ ಇವ್ರು ಏನು ಮಾಡಿಬಿಟ್ಟಿದ್ದಾರೆ, ನಾನು ಅವತ್ತೇ ಸ್ಕ್ರೀನ್ ಎಲ್ಲ ಸರಿ ಮಾಡ್ತಾಯಿದ್ರು ಅಂತ ತೋರಿಸಿದ್ನಲ್ಲ ನೋಡಿ, ಮೇಲಿರೋ ಸ್ಕ್ರೀನ್ನ ಇಲ್ಲಿಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ಹಾಕಿದ್ದಾರೆ. ಬಿಸಿಲು ಬರುತ್ತೆ, ಕಾರು ಸೇಫ್ಟಿಯಾಗಿರಲಿ ಅಂತ ಆ ಸ್ಕ್ರೀನ್ ಕಿತ್ತೋಗಿತ್ತು. ಅದಕ್ಕೆ ಸ್ಕ್ರೀನ್ ತೆಗ್ದು ಇಲ್ಲಿ ಹಾಕ್ಬಿಟ್ಟು ಕಾರ್ ಸೇಫ್ಟಿ ಮಾಡಿದ್ರು. ಈಗ ಏನಾಗ್ಬಿಟ್ಟಿದೆ, ಮಳೆಗಾಲನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಿಲ್ಸಿದ ತಕ್ಷಣ ಮಳೆಗಾಲನೇ ಸ್ಟಾರ್ಟ್ ಆಗೋಯ್ತು. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಸೌಮ್ಯ ಅಕ್ಕ ಅವರ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಅವತ್ತು ಪೂಜೆ ಮಾಡಿಸಿದ್ರಲ್ಲ, ಇವಾಗ ಬೋರ್ವೆಲ್ ತೆಗಿಸ್ತಾ ಇದ್ದಾರೆ. ಎಲ್ಲರೂ ಹೋಗಿದ್ದಾರೆ, ಬೆಳಗ್ಗೆಯಿಂದನೇ ಅಲ್ಲೇ ಇದ್ದರು. ನಾವು ಇವಾಗ ಈವ್ನಿಂಗ್ ಹೋಗ್ತಾ ಇದ್ದೀವಿ, ನೋಡ್ಕೊಬರೋಣ ಅಂತ. ನಡೀರಿ. ಹಾಗೆ ವಾಟರ್ ಕ್ಯಾನ್ ತೊಗೊಂಡಿದ್ದಾರೆ, ನೀರು ತೊಗೊಬರ್ಬೇಕು ಅಂತ. ಅಯ್ಯೋ, ಸಂಜೆ ಆದರೂ ಬಿಸಿಲು. ಗೇಟ್ ಓಪನ್ ಇರಲ್ಲ, ನೀರು ತಗೊಬರಕ್ಕೆ. ಗಾಯ್ಸ್ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ. ಈ ಥರ ಗಾಳಿ ನೋಡಿ ಎಷ್ಟೋ ವರ್ಷಗಳಾಗೋಗಿತ್ತು ಅನಿಸ್ತಾ ಇದೆ ಅಲ್ವಾ ಅಕ್ಕ? ಈಗ 2 ತಿಂಗಳಿಂದ ಬಿಸಿಲಿರೋದು. ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ಗಾಳಿ ಬಿಸಿಲು ಎಲ್ಲ. ನೀವು ಅಲ್ವಾ, ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ಹುಷಾರು ತಪ್ಪಿಬಿಟ್ಟಿದ್ರಿ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಫ್ರೆಂಡ್ಸ್, ಸೌಮ್ಯಕ್ಕೆ ಅವ್ರು ಬೋರ್ ತೆಗಿಸ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನೀರು ಬಂದ್ಬಿಡ್ತು. ಅದಕ್ಕೆ ಖುಷಿಯಾಗಿದ್ದಾರೆ. ಅವ್ರ ಮುಖದಲ್ಲಿ ಸ್ಮೈಲ್ ನೋಡಿ, ಖುಷಿನಾಕ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಏನಂದರೆ, ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಡೇಯಿಂದ ಒಂದು ಸ್ವಲ್ಪ ಕಂಟಿನ್ಯೂ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಾಗಿದ್ರೆ ತುಂಬ ಒಂಥರ ಕನ್ಸಿಸ್ಟೆನ್ಸಿಯಾಗಿ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗಲೂ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಕನ್ಸಿಸ್ಟೆನ್ಸಿಯಾಗಿ. ಒಂದೊಂದು ದಿನ ಸ್ಕಿಪ್ ಆಗುತ್ತೆ. ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ಒಂದೊಂದ್ಸತಿ. ಡೆಫಿನೆಟ್ಲಿ ಇಂಟ್ರೆಸ್ಟ್ ಅದು ಕಡಿಮೆ ಅಂತ ಆಗ್ತಾಯಿಲ್ಲ. ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿನೇ ಇದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಗ್ಯಾಪ್ ತೊಗೋತಾ ಇದ್ದೀನಿ. ಇವತ್ತಿಂದ ಏನು ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಅಲ್ವಾ? ಎಸ್, ಶೋರ್. ಆಮೇಲೆ ಇವರು ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ. ಡ್ಯೂಟಿಯಿಂದ ಬಂದರು, ಮತ್ತೆ ಹೋಗ್ಬೇಕಂತೆ. ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಕೆಲಸ ಜಾಸ್ತಿ ಇದೆ ಅಂತ. ಸೊ ಅವರಂತೂ ಯೂಟ್ಯೂಬಲ್ಲಿ ಜಾಸ್ತಿ ಕಾಣಿಸ್ಕೊತಾನೆ ಇಲ್ಲ. ಆಮೇಲೆ ಒಂದು ಸೀರೆ ಪರ್ಚೇಸ್ ಮಾಡಿದ್ದೀನಿ. ಇವರೇ ಪರ್ಚೇಸ್ ಮಾಡಿರೋದು, ಇವರೇ ಕೊಡಿಸಿರೋದು ನನಗೆ. ಏನಂದರೆ ಫ್ರೆಂಡ್ಸ್, ನಾನು ಈ ಥರ ಸ್ಯಾರಿನ ಯಾವತ್ತೂ ವೇರ್ ಮಾಡಿರಲಿಲ್ಲ ಮತ್ತು ಪರ್ಚೇಸು ಮಾಡಿರಲಿಲ್ಲ. ಏನಂದರೆ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಇದೊಂಥರ ಸಾಫ್ಟ್ ಕಾಟನ್ ಟೈಪು ಸ್ಯಾರಿ, ಫುಲ್ ಪ್ಲೇನ್ ಸ್ಯಾರಿ. ಇದಕ್ಕೆ ಇದು ಕುಚ್ಚು ಬಂದಿದೆ ನೋಡಿ. ಇದಕ್ಕೆ ಏನು ಅಡ್ವಾಂಟೇಜ್ ಅಂತ ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಸ್ಯಾರಿ ವಿತ್ ಬ್ಲೌಸ್, ರೆಡಿಮೇಡ್ ಬ್ಲೌಸ್ ನಿಮಗೆ ಸಿಗುತ್ತೆ. ತೋರಿಸ್ತಾ ಇದ್ದೀನಿ. ವಿತ್ ರೆಡಿಮೇಡ್ ಬ್ಲೌಸ್ ನಿಮಗೆ ಸಿಗುತ್ತೆ. ನಿಮಗೆ ಆಲ್ಟ್ರೇಷನ್ ಬೇಕಾದರೆ ಮಾಡ್ಕೋಬೋದು. ಏನಂದರೆ, ನೀವು ಸ್ಯಾರಿ ತೊಗೊತೀರಾ ಒಂದು 700-800 ತೊಗೊಂಡು, ಅದಕ್ಕೆ ಬ್ಲೌಸ್ ಎಷ್ಟಾಗ್ಬೋದು? 400-500 ನಾರ್ಮಲಾಗಿ ಸ್ಟಿಚ್ ಇಲ್ಲ, ಇವಾಗ ನಡೀತಾ ಇರೋ ರೇಟ್ ಅಂದರೆ 400-500 ಕೊಟ್ಟು ಸ್ಟಿಚ್ ಮಾಡಿಸ್ತೀರಾ. ಅದ್ರ ಬದಲಿಗೆ ಈ ಥರ ರೆಡಿ ಬ್ಲೌಸು, ಸ್ಯಾರಿ ವಿತ್ ರೆಡಿ ಬ್ಲೌಸ್ ತೊಗೊಬಿಟ್ರೆ ನಿಮ್ಗೆ ಎಷ್ಟು ವರ್ತ್ ಆಗುತ್ತೆ ಅಲ್ವಾ? ಅದಕ್ಕೆ ನೋಡಿಬಿಟ್ಟು CSR ಕಲೆಕ್ಷನ್ಸ್, ಚಿಕ್ಕು SR ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ, CSR ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಸ್ಕ್ರೋಲ್ ಮಾಡ್ತಿರುವಾಗ ಸಿಕ್ತು. ತುಂಬ ರೀಸನಬಲ್ ಪ್ರೈಸ್ಗೆ ಸಿಕ್ತು ನನಗೆ. ಈ ಥರ ಬ್ಲೌಸು ಸ್ಟಿಚ್ ಮಾಡ್ಸೋಕ್ಕಿಂತ ರೆಡಿ ಬ್ಲೌಸ್ ನೋಡಿ, ಇದೊಂಥರ ಅಫಿಷಿಯಲ್ ಆಗಿದೆ ಅಲ್ವಾ? ಈ ಥರ ಹೌದು, ಆ್ಯಕ್ಚುಲಿ ಅದು ಅಫಿಷಿಯಲ್ ಲುಕ್ ಕೊಡ್ತಾ ಇದೆ. ಹೌದು, ಒಂಥರ ಮಾವಿನಕಾಯಿ ಡಿಸೈನ್ ಬಂದಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ, ಕ್ಲಾತು ಸಖತ್ ಸಾಫ್ಟಾಗಿದೆ. ಈ ಏನು ಸಮ್ಮರಿಗಂತೂ ಈ ಸ್ಯಾರಿ, ಆಮೇಲೆ ಟೆಂಪಲಿಗೆ, ಅದು ಅಂದರೆ ಸಿಂಪಲ್ ಫಂಕ್ಷನಿಗೆ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಾಂಬಿನೇಷನ್ ನೋಡ್ತಾ ಇರ್ಬೋದಲ್ಲ, ಸಖತ್ತಾಗಿದೆ ಕಾಂಬಿನೇಷನ್ ಮಾತ್ರ. ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ. ಪ್ರೈಸ್ ಬಂದರು, ಸ್ಯಾರಿ ವಿತ್ ಬ್ಲೌಸ್, ಸ್ಟಿಚ್ಡ್ ಬ್ಲೌಸು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ಟಿಚ್ಡ್ ಬ್ಲೌಸು 850 ಅಷ್ಟೇ. ತುಂಬ ರೀಸನಬಲ್ ಪ್ರೈಸಿಗೆ ಸಿಕ್ತು ನನಗೆ. ಅದಕ್ಕೆ ಬುಕ್ ಮಾಡ್ಕೊಂಡಿದ್ದೀನಿ. ಇವತ್ತು ತಾನೇ ಬಂತು, ನೋಡೋಣ ಯಾವಾಗ ಹಾಕ್ಕೊಳ್ಳೋದಾರ. ದೇವಸ್ಥಾನಕ್ಕೆ ಹೋದಾಗ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ರಿಚಾಗಿ ಕಾಣಿಸುತ್ತೆ ನನಗೆ. ಸ್ಪೆಷಲಿ ಸೀರೆಗಿಂತ ಬ್ಲೌಸು ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಬೇರೆ ಸ್ಯಾರಿಗೂ ಹಾಕೊಬೋದು ಅಲ್ವಾ? ಬೇರೆ ಸೀರೆಗೂ ಹಾಕ್ಕೋಬೋದು.
ಇದು ವೈಟ್ ವಿತ್ ವೈನ್ ಕಲರ್ ಬಂದಿದೆ. ಈ ವೈನ್ ಕಲರ್ದು ಅಂತಂದರೆ ವೈಟ್ ಕಲರ್ ಹಾಕ್ಕೊಬೋದು, ರೆಡ್ ಕಲರ್ ಹಾಕ್ಕೊಬೋದು, ಆ ಥರ ಹಾಕ್ಕೊಬೋದು. ಚೆನ್ನಾಗಿದೆ ಒಂಥರ. ನಿಮಗೂ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ CSR ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಹೋಗಿ ನೀವು DM ಮಾಡಿಕೊಂಡು ಸ್ಯಾರಿನ ತರಿಸ್ಕೊಳ್ಳಿ. ಜಸ್ಟ್ 850 ಅಷ್ಟೇ. ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ಮಿಸ್ ಮಾಡ್ಕೊಬೇಡಿ, ಓಕೆನಾ? ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಂತೆ, ಎದ್ದು ರೆಡಿ ಆಗಿಬಿಟ್ಟಿದ್ದಾರೆ. ಕಾಯಕವೇ ಕೈಲಾಸ ಹೋಯ್ತಾ ಇರಿ ಅಂತ ನನಗೆ ರೆಸ್ಟ್ ಇಲ್ದಂಗೆ 3 ದಿನದಿಂದ ಫಿಲಮ್ ಕರ್ಕೊಂಡು ಹೋಗ್ತೀನಿ ಅಂತ ಕೈ ಎತ್ತುತ್ತಾ ಇದ್ದಾರೆ. ಕಾಗೆ ಹರಿಸ್ತಾ ಇದ್ದಾರೆ. ನನಗೆ ಕಾಗೆ ಹರಿಸ್ತಾ ಇದ್ದಾರೆ. ಏನು ಮಾಡೋದು? ಒಂದು ಕಡೆ ಪ್ರೀತಿ ಹೆಂಡತಿ, ಇನ್ನೊಂದು ಕಡೆ ಕರ್ತವ್ಯ. ಏನು ಗೊತ್ತಾ, ಡ್ಯೂಟಿಯಿಂದ ಬರ್ತಾರೆ, ಬಂದ್ಬಿಟ್ಟು ಫಸ್ಟ್ ನಿಮ್ಮ ಮುಖ ತೋರಿಸ್ತೀನಿ ಕೊಡಿ. ತೋರಿಸ್ತೆ ನಿಮ್ಮ ಮುಖನ, ನೋಡಿದಾರಲ್ಲ. ಬಂದು ಚೆನ್ನಾಗಿ ನಿದ್ದೆ ಹೊಡೆದಿದ್ದಾರೆ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಂ, ಏನಂದರೆ ಬರ್ತಾರೆ, ಎಷ್ಟೊತ್ತಿಗೆ ಬುಕ್ ಮಾಡಲಿ ಏನು ಅಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಾನು ಖುಷಿ, ಫಿಲಮ್ಗೆ ಹೋಗ್ಬೋದು, ಮೂವಿಗೆ ಹೋಗ್ಬೋದು ಅಂತ. ಆಮೇಲೆ ನೋಡಿದ್ರೆ ಕಾಗೆ ಏರಿಸ್ಬಿಟ್ಟು ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಇಷ್ಟೇ ಅಲ್ವಾ? ಆಗಲೇ ಫೋನ್ ಬಂತು. ಹೋಗಿ ಪಿಕ್ ಮಾಡಿ ನೋಡ್ಬಿಟ್ಟು ಬನ್ನಿ. ಆಗಲೇ ಫೋನ್ ಬಂತು ಗೈಸ್. ಈಗ ಫ್ರೆಂಡ್ಸ್, ಬಂಟು ಎದ್ಬಿಟ್ಟ, ಮಲಗಿದ್ದ, ಆಟ ಆಡ್ತಾ ಇದ್ದಾನೆ. ನೆಕ್ಸ್ಟು ನಿಮಗೆ ಅಕ್ಕ ಮನೆ ಕಟ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಹಾಂ, ಕೆಲಸ ಎಲ್ಲ ಒಂದೊಂದಾಗಿ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಆ್ಯಕ್ಚುಲಿ ಏನಾಯ್ತು ಅಂದರೆ ನಿನ್ನೆ ಬೋರ್ ತೆಗ್ಸಿದ್ರು. ಇವತ್ತು ಬೋರ್ ಬಿಟ್ಟಾದ್ಮೇಲೆ ಕೇಸಿಂಗ್ ಪೈಪ್ ಅಂತ ಹಾಕ್ತಾರೆ. ಏನಕ್ಕೆ ಕೇಸಿಂಗ್ ಹಾಕ್ತಾರೆ ಅಂದರೆ ಮಣ್ಣು ಮತ್ತೆ ಹಳ್ಳ ತೋಡಿರ್ತಾರಲ್ಲ ಬೋರು, ಅದು ಒಳಗೆ ಬಿದ್ದೋಗದೆ ಇರಲಿ ನೋಡಿ ಪೈಪ್ನ ಬಿಡ್ತಾರೆ. ಸೊ ಅದನ್ನ ಇವತ್ತು ಬಿಡಿಸಿದ್ದಾರೆ. ಸೊ ಇವತ್ತು ಇಂಜಿನಿಯರ್ ಬರ್ತಾ ಇದ್ದಾರೆ. ಇವಾಗ ಸಂಜೆ 1/2 ಗಂಟೆ ಇಂಜಿನಿಯರ್ ಬರ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಪ್ಲಾನ್ ಇನ್ನೂ ಕನ್ಫರ್ಮೇಷನ್ ಸ್ವಲ್ಪ ಚೇಂಜಸ್ ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಸೊ ಅವ್ರು ಬಂದಮೇಲೆ ಡಿಸ್ಕಸ್ ಮಾಡಿ ನಾನು ರೆಡಿ ಮಾಡಿಸ್ಬೇಕು ಅಂತ. ಸೊ ಚೆನ್ನಾಗಿ ನಡೀತಾ ಇದೆ, ಖುಷಿ ಇದೆ. ಆದಷ್ಟು ಬೇಗ ಇನ್ನೇನು ಕೆಲವು ತಿಂಗಳಲ್ಲಿ ಗೃಹಪ್ರವೇಶ ಆಗುತ್ತೆ. ಎಲ್ಲ ವಿವರ್ಸು ಗೃಹ ಪ್ರವೇಶಕ್ಕೆ ವೆಯ್ಟ್ ಮಾಡಿ. ಏನ್ ಬಾಸು? ನೆಕ್ಸ್ಟ್ ಅಮ್ಮನ ಒಪಿನಿಯನ್ ಕೇಳೋಣ. ಅಮ್ಮ ನೀವು ಹೇಳಿ, ಮಗಳು ಮನೆ ಕಟ್ತಾ ಇದ್ದಾರೆ, ದೊಡ್ಡ ಮಗಳು. ಇಬ್ರು ಕಟ್ಟಿದ್ರು, ಅವ್ರು ಕಟ್ಟಲಿಲ್ಲ ಅನ್ನೋ ಒಂದು ಯೋಚನೆ ಇತ್ತು. ಈಗ ಮಗಳು ಮನೆ ಆಯ ಮಾಡ್ಸೋಳಲ್ಲ, ತುಂಬಾ ಇಷ್ಟ ಆಯ್ತು ಬೋರ್ ಹೊಡ್ಸೋದು. ಎಲ್ಲ ಬೇಗ ಬೇಗ ಆಗ್ತಾ ಇದೆ. ಭಗವಂತ ಬೇಗನೆ ಇವಳು ಒಬ್ಳು ಇದ್ಲು, ಹೆಂಗೋ ಹೊತ್ತಾಗಿ ಇವಳು ಕಟ್ಕೊತಾಳಲ್ಲ ಅನ್ನೋ ಖುಷಿ ಅಂತೂ ತುಂಬಾನೇ ಆಯ್ತದೆ. ಮತ್ತೆ ಸೌಮ್ಯ ಅಂತೂ ತುಂಬಾ ಖುಷಿ ಆಗವಳೆ. ಹೌದು, ಫುಲ್ ಖುಷಿ, ಎನರ್ಜೆಟಿಕ್ ಆಗಿ ಹೋಗಿದ್ದಾರೆ. ಎಷ್ಟು ಕೆಲಸ ಮಾಡೋದು ಮಾಡ್ತಾ ಇದ್ದಾರೆ. ಹೌದು, ಕೆಲವು ಸಲ ಖುಷಿಗೆ ಏನಾದ್ರೂ ಮಾಡ್ಬೇಕು ಅನ್ಸ್ಬಿಡುತ್ತೆ. ಜವಾಬ್ದಾರಿ ಒಂದು ಖುಷಿ ಜೊತೆಗೆ ಜವಾಬ್ದಾರಿನೂ ಅಲ್ಲ. ಮನೆ ಕಟ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ನಾವು ಕಟ್ತೀವಿ ಅಂದ್ಮೇಲೆ ನಮ್ಗೆ ತಗೋಬೇಕು ಅಂದಾಗ ಆಟೋಮೆಟಿಕ್ ಆಗಿ ನಮ್ಮ ಕೆಲ ಆಗ್ಲಿಲ್ಲ ಅಂದ್ರೂ ಕೆಲವು ಕೆಲಸಗಳನ್ನ ಮಾಡಿಸುತ್ತೆ. ಬೇರೆ ಟೈಮಲ್ಲಿ ಹೋಗತ್ತೆಗೆ ಅಂತ ಅನ್ಸೋ ಮನಸ್ಥಿತಿನೂ, ದೇಹಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೂ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ದೇ ಜವಾಬ್ದಾರಿ ಬಂದ್ಬಿಟ್ಟಾಗ ಆಟೋಮೆಟಿಕ್ ಆಗಿ ಮಾಡಿಸ್ತಾ ಬರುತ್ತೆ. ಹೌದು, ಎಷ್ಟು ಟಯರ್ಡ್ ಆದ್ರೂ ಆ ಖುಷಿಗೆ ಏನು ಕಾಣಿಸಲ್ಲ. ಹೌದು, ನೆನ್ನೆ ಅಂತೂ ಬಹಳ ಜೋಕ್ಸ್ ಅಲ್ಲಿ ಹೌದು. ಮತ್ತೆ ನೀವು ಹೇಳಿ, ಇನ್ನೇನು ಸಮಾಚಾರ? ಡ್ಯೂಟಿಗೆ ಎಷ್ಟೊತ್ತಿಗೆ ಹೋಗೋದು ಈಗ? ಮತ್ತೆ ಇನ್ನೇನು ಮಲ್ಕೊಳ್ಳೋ ಟೈಮ್ ಡ್ಯೂಟಿಗೆ ಹೋಗ್ತಾ ಇದ್ದೀರಾ? ಸಂಜೆ ಆಗಿದೆ. ಹೌದಾ? ಏನು ಮಾಡೋದು, ಬರೀ ಡ್ಯೂಟಿ ಡ್ಯೂಟಿ ಡ್ಯೂಟಿ. ಸುಮ್ಮನೆ ರೆಸ್ಟ್ ಮಾಡೋದ? ರೆಸ್ಟ್ ಮಾಡಿದ್ರೆ ಸಂಬಳ ಟಕ್ಕಂತ ಕಟ್ ಮಾಡ್ತಾರೆ. ರೆಸ್ಟ್ ಮಾಡಿದ್ರೆ ಸಂಬಳ ಟಕ್ ಅಂತ ಕಟ್ ಮಾಡ್ತಾರೆ. ಸರಿ ಇಲ್ಲ. ಇವಾಗ ಅಕ್ಕ ಮನೆ ಕಟ್ತಾ ಇದ್ದಾರೆ. ಇವಾಗ ನಿಮ್ಮ ಡ್ಯಾಡಿನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ? ತುಂಬಾ ಮಿಸ್ ಮಾಡ್ಕೊತೀವಿ. ಡ್ಯಾಡಿ ಇದ್ರಂತೂ ಒಂಥರ ಫುಲ್ ಖುಷಿಯಾಗಿ ಹಿಂಗ್ ಮಾಡು ಹಂಗ್ ಮಾಡು ಅಂತ ನಮ್ಮ ಡ್ಯಾಡಿನ ಬೇಕಾದ್ರೆ ಸಜೆಸ್ಟ್ ಮಾಡೋರು. ಈ ಟೈಮಲ್ಲಿ 3 ಜನನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಾ. ಈಗಂತೂ ಒಂಥರ ಅಲ್ಲಿ ಎಲ್ಲ ಅಕ್ಕಪಕ್ಕನೇ ಮನೆ ಕಟ್ಕೊಂಡಿದೀವಿ ಅನ್ನೋ ಫೀಲ್. ಆಕ್ಚುಲಿ ಏನಪ್ಪಾ ಅಂದ್ರೆ, ನಮ್ಮ ಅಕ್ಕ ಫಸ್ಟ್ ಕೇರಳದಲ್ಲಿ ಸೆಟ್ಲ್ ಆಗಿದ್ದು, ಆಮೇಲೆ ಇಲ್ಲಿ ಬಂದಿದ್ದು. ಡ್ಯಾಡಿ ಎಕ್ಸ್ಪೈರ್ ಆದ್ಮೇಲೆ ಮೈಸೂರು ಬಂದು ಸೆಟ್ಲ್ ಆಗಿದ್ದವರು.
ಸೊ ಈಗಂತೂ ಅವ್ರಿಗೆ ಆ ಥರ ಫೀಲ್ ಇರೋದು, ಎಲ್ಲ ನನ್ನ ಮಕ್ಕಳು ಒಂದೇ ಥರ ಅವರೇ ಅನ್ನೋ ಒಂದು ಫೀಲ್ ಇರೋದು. ನಮ್ಮ ಡ್ಯಾಡಿ ರಿಟೈರ್ಡ್ ಆಗಿರೋರು ಇಲ್ಲಿಂದ ಬಿಡ್ಲಿಲ್ಲ ಅನ್ನಿಸ್ತದೆ. ನಾವಂತೂ ಭಾಳನೇ ಫೀಲ್ ಆಗ್ತದೆ. ನಮ್ಮ ಡ್ಯಾಡಿ ಅಂತ ಅಲ್ಲಿಂದ 3 ಮನೆ ಓಡಾಡ್ಕೊಂಡಿರೋರು, 3 ಜನದ ಮನೇಲೂ ಓಡಾಡ್ಕೊಂಡಿರೋರು. ಓಡಾಡ್ಕೊಂಡು ದೇವ್ರು ಇರಕ್ ಬಿಡ್ಲಿಲ್ವಲ್ಲ ಅನ್ನಿಸ್ತದೆ. ಅವ್ರು ಖುಷಿ ನೋಡಕ್ಕೆ ಇರ್ಲಿಲ್ಲ, ಕಷ್ಟ ಎಲ್ಲ ಪಟ್ರು ಖುಷಿ ನೋಡಕ್ಕೆ ಬಿಡ್ಲಿಲ್ಲ ದೇವ್ರು. ಆ ಮಕ್ಕಳು ಎಲ್ಲ ಮನೆ ಕಟ್ಟೋದು ಇಲ್ಲಿ ತನಕ ಇರ್ಬೇಕಾಗಿತ್ತು. ಹೌದು. ಕಷ್ಟದಲ್ಲೆಲ್ಲ ಇದ್ರು ಸುಖ ಹಂಚ್ಕೊಳಕ್ಕೆ ಇಲ್ಲ ಬಿಟ್ರಲ್ಲ ಅನಿಸ್ತದೆ. ಎಲ್ಲ ಅಲ್ಲಿಂದ ನೋಡ್ತಾ ಇರ್ತಾರೆ ಮಮ್ಮಿ ನೋಡಿ. ಅಷ್ಟೇ ಅನ್ಕೊಂಡೆ ಮನ್ಸಿಗೆ ಸಮಾಧಾನ ತನ್ಕೋಬೇಕಣ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.